ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ಏನಿವತ್ತು ಕ್ಲೀನಿಂಗಿಂದನೇ ಶುರು ಮಾಡಿಬಿಟ್ಟಿದ್ದೀನಿ ವೀಡಿಯೋನ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹೌದು, ನನ್ನ ಮಗಳು ಇನ್ನೂ 1 ಇಯರೂ ಆಗಿಲ್ಲ. ಚಿಕ್ಕವಳಿರೋದ್ರಿಂದ ಅವಳನ್ನ ಇಟ್ಕೊಂಡು ಕ್ಲೀನಿಂಗ್ ಮಾಡೋದು ತುಂಬಾ ಕಷ್ಟ. ಇಲ್ಲಿ ನೋಡಿ, ಬೆಡ್ಡೆಲ್ಲ ರೆಡಿ ಮಾಡ್ತಾಯಿದ್ರೆ ಬಂದು ಅಲ್ಲೇ ಕೂತ್ಕೊಂಡಿದ್ದಾಳೆ. ಅವಳನ್ನ ಮಲ್ಗ್ಸೋಕ್ಕೆ ಟ್ರೈ ಮಾಡಿದೆ, ಮಲ್ಕೊಳ್ಳೇ ಇಲ್ಲ. ತಿರ್ಗಿ ಅಲ್ಲೋಗ್ಬಿಟ್ಟು ಏನೇನೋ ಎತ್ತುತ್ತಿದ್ದಾಳೆ. ಅಲ್ಲಿ ನೋಡಿ, ವಿಷ್ಣುವರ್ಧನ್ ಸರ್ ಫೋಟೋನ ಎತ್ಕೊಂಡು ಕುತ್ಕೊಂಡಿದ್ದಾಳಲ್ಲಿ. ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ಮಾಡ್ಕೊತಾ ಇರ್ತೀನಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಆ ಐಟಮ್ಸ್ ಎಲ್ಲ ಹಾಗೆ ತಿರ್ಗಾ ಅಲ್ಲಲ್ಲೇ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಡೈಲಿ ಇದೇ ಕೆಲಸ ಆಗಿಬಿಟ್ಟಿದೆ ನನಗೆ. ಅಲ್ಲಿ ನೋಡಿ, ತಿರ್ಗಿ ಎತ್ತಿಕ್ಕಿದ್ದೀನಿ, ಅವಳು ತಿರ್ಗಿ ಎಲ್ಲ ಎತ್ತಿ ಕೆಳಗಡೆ ಎಸಿತಾ ಇದ್ದಾಳೆ. ದಟ್ಸ್ ಓಕೆ, ವಿ ಹ್ಯಾವ್ ಟು ಎಂಜಾಯ್ ಅವರ್ ಮದರ್ಹುಡ್ ಅಲ್ವಾ? ಸರಿ, ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮಾಡಿ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋದರು. ಇನ್ನೇನು ಇಲ್ಲ, ಸರಿ ಡೈಲಿ ವ್ಲಾಗ್ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ, ಎಲ್ಲರೂ ಕೆಲಸಕ್ಕೆಲ್ಲ ಹೋದ್ಮೇಲೆ ಮನೇಲಿ ನಾನು ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸೋಣ ಅಂತ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಈಗ ಎಲ್ಲರೂ ಹೋದ್ಮೇಲೆ ರೂಮೆಲ್ಲ ಕ್ಲೀನ್ ಮಾಡೋದು, ಎಲ್ಲ ರೀಅರೇಂಜ್ ಮಾಡೋದು, ಏನೇನು ಐಟಮ್ಸ್ ಇತ್ತು ಅದೆಲ್ಲ ಮಾಡ್ಕೊತಾ ಇದ್ದೆ. ನಮ್ಮ ಅಕ್ಕನ ಮಗಳು ತಲೆಗೆ ಎಣ್ಣೆ ಹಾಕೋದು ಚಿಕ್ಕಿ ಅಂತ ಹೇಳಿದ್ಲು. ಅವಳು ಬಂದಿದ್ಲು, ಸ್ಕೂಲಿಗೆ ರಜಾ ಇತ್ತು ಅಂತ ಹೇಳ್ಬಿಟ್ಟು, ಹಾಲಿಡೇಸ್ ಇತ್ತು ಅಂತ. ಸೊ ಅವಳಿಗೂ ಎಣ್ಣೆ ಹಚ್ಕೊಡ್ತಾಯಿದ್ದೆ. ಅದಕ್ಕೂ ಬಿಡ್ತಾಯಿಲ್ಲ, ಅವಳು ಅಲ್ಲೇ ಬಂದು ಕೂತ್ಕೊಂಡು ಅಕ್ಕ 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 ಅಂದ್ಕೊಂಡಿದ್ಲು. ಸರಿ, ಅವಳನ್ನ ಅಲ್ಲೇ ಕೂರಿಸ್ಕೊಂಡು ನಮ್ಮ ಅಕ್ಕನ ಮಗಳಿಗೆ ತಲೆಗೆ ಎಣ್ಣೆ ಹಚ್ಚಿ ಜಡೆ ಹಾಕ್ತೆ. ನೋಡಿ ಅವಳು ತುಂಟಾಟಗಳನ್ನ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇದೆಲ್ಲ ಮಾಡಿಕೊಂಡು ಇವಳನ್ನ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಇದೆಲ್ಲ ನೋಡ್ತಾಯಿದ್ರೆ ಟೈಮ್ ಯಾವಾಗ ಹೋಗುತ್ತೆ ಏನು ಎತ್ತ ಗೊತ್ತೇ ಆಗೋದಿಲ್ಲ. ಸರಿ ಆಯಿತು, ನಾನು ತುಂಬ ದಿನ ಆಗಿತ್ತು ಎಣ್ಣೆ ಹಾಕಿ, ಮರ್ತೇ ಹೋಗ್ಬಿಡ್ತೀನಿ. ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊತೀನಿ, ಮರ್ತೇ ಹೋಗ್ಬಿಡ್ತೀನಿ. ಸರಿ, ನಾನು ಎಣ್ಣೆ ಹಚ್ಕೊತಾ ಇದ್ದೆ. ಅವಳು ನನ್ನ ಪಾಪುಗೂ ಎಣ್ಣೆ ಹಚ್ಚಿದೆ. ಅವಳಿಗೂ ರೀಸೆಂಟಾಗಿ ಬೋಡಿ ಮಾಡಿಸಿದ್ದು ನೀವೆಲ್ಲ ನೋಡಿರ್ತೀರ, ಮುಂಡನ್ ಸೆರೆಮನಿ ಮಾಡಿಸಿದ್ವಲ್ಲ, ಆ ವ್ಲಾಗು ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಸೊ ಇದೆಲ್ಲ ಆದಮೇಲೆ ನನ್ನ ಮಗಳು ಮಲ್ಕೊಂಬಿಟ್ಟಿದ್ರು. ಇದೇ ಚಾನ್ಸ್ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ನಮ್ಮ ಅಕ್ಕನ ಮಗಳು ಬಂದಿದ್ದ ಕಾರಣ ಅವಳು ಫ್ರೆಂಡ್ಸ್ ಇದ್ದಾರೆ, ಇಲ್ಲೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾಳೆ. ಅವರೆಲ್ಲ ಬಂದು ಡ್ರಾಯಿಂಗ್, ಪೇಂಟಿಂಗ್ ಅಂತ ಏನೇನೋ ಮಾಡ್ಕೊತಾಯಿದ್ರು. ಆಟಾಡೋರೆಲ್ಲ ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸರಿ, ಅವರು ಇನ್ನೂ ಇಲ್ಲ, ಆಚೆ ಹೋಗಿ ಆಡ್ಕೊತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹಾಲ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ರೂಮೆಲ್ಲ ಕ್ಲೀನ್ ಆಯಿತು. ಸೊ ಇದೆಲ್ಲ ಮಾಡಾದ್ಮೇಲೆ ನಾನು ಫ್ರೆಶಪ್ ಆಗಿ ಬಂದೆ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಅವಳು ಇನ್ನೂ ಮಲಗಿದ್ದಾಳಲ್ಲ, ಅಷ್ಟರಲ್ಲಿ ಅಡುಗೆನೂ ಮಾಡಿಬಿಡೋಣ, ಎದ್ಮೇಲೆ ಮಾಡೋಕ್ಕಾಗಲ್ಲ. ಅವಳಿಗೂ ಕಿಚಡಿ ಎಲ್ಲ ಕೂಗ್ಸಿಟ್ಟಿದ್ದೆ ನನ್ನ ಮಗಳಿಗೆ. ಆಮೇಲೆ ಅವಳು ಎದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಕಿಚಡಿ ತಿನ್ನಿಸ್ತಾಯಿದ್ದೆ. ಇಲ್ಲೆಲ್ಲ ಕುಕ್ಕಿಂಗ್ ಅಂತೇನೋ ಆಡ್ತಾಯಿದ್ರು. ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನನ್ನ ಮಗಳು ಅವ್ರ ಜೊತೆನೇ ಆಡ್ತಾಯಿದ್ಲು. ಸೊ ಅದಕ್ಕೆ ಅವ್ರಿಗೆಲ್ಲ ಚಾಪೆ ಎಲ್ಲ ಹಾಸ್ಕೊಟ್ಬಿಟ್ಟು ಈ ಕಡೆ ಬಟ್ಟೆ ಎಲ್ಲ ಮಿಷಿನ್ಗೆ ತುಂಬಿದ್ದೆ ಆಲ್ರೆಡಿ ಸ್ನಾನ ಮಾಡೋಕ್ಕಿಂತ ಮುಂಚೆನೇ. ಸೊ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೆ. ಹೀಗೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ಸಂಜೆ ನಮ್ಮ ಯಜಮಾನ್ರು ಬಂದರು. ಆಮೇಲೆ ಹಾಗೆ ಆಚೆ ಓಡಾಡ್ಕೊಂಬರೋಣ ಅಂತ ಹೋದ್ವಿ. ನೋಡಿದ್ರೆ ಇಲ್ಲಿ ಚಂಡಿಕಾ ಹೋಮ ಮಾಡಿಸಿದ್ರು ದಿಣ್ಣೆ ರೋಡಲ್ಲಿ. ಸರಿ ಆಯಿತು, ನೋಡ್ಕೊಂಡು ಹೋಗೋಣ ಏನೇನು ಮಾಡಿಸಿದ್ದಾರೆ, ಏನೇನಿರುತ್ತೆ. ಹೋಮ ಮಾಡಿಸಿದ್ರೆ ಅದನ್ನೂ ನೋಡಿಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿರಿ, ಅವ್ರು ಎಲ್ಲೋದ್ರೂ ನನ್ನ ಕೈನೇ ಬಿಡೋಲ್ಲ, ಕರ್ಕೊಂಡು ಹೋಗ್ತಾಯಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ಹೋಗಿದ್ವಿ. ಗ್ರ್ಯಾಂಡಾಗಿ ಮಾಡಿಸಿದ್ರು, ಪ್ರೋಗ್ರಾಮ್ ಎಲ್ಲ ಇತ್ತು. ಊಟನೂ ಅರೇಂಜ್ ಮಾಡಿದರು. ಪ್ರತಿದಿನವೂ ಎಲ್ರಿಗೂ ಬಂದವ್ರಿಗೆಲ್ಲ ಊಟ ಎಲ್ಲ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ನಾವು ಹೋಗಿದ್ದು ಸ್ವಲ್ಪ ಲೇಟೇ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿತ್ತು. ಸರಿ ಅಂತ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಊಟಕ್ಕೆ ಬಂದ್ವಿ. ಆ ಕ್ಲಿಪ್ಪಿಂಗ್ಸ್ ಆಮೇಲೆ ಹಾಕ್ತೀನಿ ಕೊನೆಯಲ್ಲಿ. ಮದುವೆ ಚೌಟ್ರಿನಲ್ಲಿ ಇದು ಊಟ ಅದೆಲ್ಲ ಅರೇಂಜ್ ಮಾಡಿದರು. ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗೇ ಮಾಡಿಸಿದ್ರು. ಬಾದುಷಾ, ರೈಸ್ ಬಾತು, ಅನ್ನ ಸಾರು, ಅನ್ನ ಮೊಸರು, ಮಜ್ಜಿಗೆ, ಇದು ವಾಟ್ರ್ ಬಾಟಲೆಲ್ಲ ಕೊಟ್ಟು ಈ ಥರ ಊಟದ ಹಾಲ್ನಲ್ಲೇ ಮಾಡಿಸಿದ್ರು. ಟೇಬಲ್ ಚೇರೆಲ್ಲ ಹಾಕ್ಬಿಟ್ಟು ಊಟ ಅಂತೂ ಸಖತ್ತಾಗಿತ್ತು. ನೋಡಿ, ಇದೇ ಹೋಮ ಎಲ್ಲ ಮಾಡಿಸಿದ್ದು. ಮತ್ತು ದೇವ್ರ ಅಲಂಕಾರ ನೋಡಬೇಕು ನೀವಂತೂ, ತುಂಬ ಚೆನ್ನಾಗಿ ಮಾಡಿಸಿದ್ರು.
ಮತ್ತು ದೇವ್ರ ಹತ್ರ ಇರೋ ಆ ಹೋಮದ ಕಪ್ಪು ಕೂಡ ನಮಗೆ ಕೊಟ್ಟಿದ್ರು. ಮತ್ತು ಆಚೆ ಆರ್ಗ್ಯಾನಿಕ್ ಐಟಮ್ಸ್ ಈ ಥರ ಎಲ್ಲ ಏನೋ ಅರೇಂಜ್ ಮಾಡಿದರು. ಅದನ್ನೂ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಶ್ರೀಗಂಧ ಪೌಡರು, ಶ್ರೀಗಂಧ ಐಟಮ್ಸು, ಆರ್ಗ್ಯಾನಿಕ್ ಐಟಮ್ಸು ಇದೆಲ್ಲ ಸೇಲ್ಗೇನೋ ಇಟ್ಟಿದ್ರು. ಸುಮ್ಮನೆ ಹಾಗೆ ನೋಡಿಕೊಂಡು ಕ್ಲಿಪ್ಪಿಂಗ್ಸು ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.